ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಪಡೆಯೋಕೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಲಾಬಿ ನಡೆಸ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ವಿಭಿನ್ನವಾಗಿ ತಿರುಗೇಟು ನೀಡಲು ಮುಂದಾಗಿದ್ದಾರೆ. ಬಜೆಟ್ ಸಿದ್ಧತೆಗಳ ನಡುವೆಯೇ ಸಿದ್ದರಾಮಯ್ಯ ಬಣದ ಸುಮಾರು 22 ಶಾಸಕರು ವಿದೇಶಿ ಪ್ರವಾಸಕ್ಕೆ ಅಣಿಯಾಗಿರುವುದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಹುಟ್ಟುಹಾಕಿದೆ. ಇದು ಬರೀ ಪ್ರವಾಸನ ಅಥವಾ ಡಿಕೆಶಿ ಬಣಕ್ಕೆ ನೀಡುತ್ತಿರುವ ಎಚ್ಚರಿಕೆಯ ಸಂದೇಶನ ಅನ್ನೋ ಸಂಶಯ ಈಗ ಎಲ್ಲರನ್ನ ಕಾಡ್ತಾ ಇದೆ. ಸಿದ್ದರಾಮಯ್ಯ ಬೆಂಬಲಿಗರ ಈ ಫಾರಿನ್ ಟ್ರಿಪ್ ಹಿಂದೆ ಅಡಗಿರುವ ಅಸಲಿ ಮರ್ಮ ಇಲ್ಲಿದೆ. ಹೌದು, ರಾಜ್ಯ ರಾಜಕೀಯ ಪವರ್ ಶೇರಿಂಗ್ ಇದೀಗ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ. ಈಗಾಗಲೇ ಅತ್ತ ಹೈಕಮಾಂಡ್ ಭೇಟಿಯಾಗಿರುವ ನೆಕ್ಸ್ಟ್ ಸಿಎಂ ಆಗಬೇಕು ಎಂಬ ತವಕದಲ್ಲಿರುವ ಕನಕಪುರದ ಬಂಡೆ ಡಿಕೆಶಿ, ಇತ್ತ ಹಾಯಾಗಿ ದಾಖಲೆಯ ಬಜೆಟ್ ಮಂಡನೆ ಸಿದ್ಧತೆ ನಡೆಸಿರುವ ಸಿದ್ದರಾಮಯ್ಯ. ಇದರ ನಡುವೆ ಇದೀಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಗಾಳಿ ಜೋರಾಗಿ ಬೀಸುತ್ತಿದ್ದಂತೆ ಕೈಪಾಳ್ಯದಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಿಎಂ ಪಟ್ಟಕ್ಕಾಗಿ ಒತ್ತಡ ಹೇರ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಬೆಂಬಲಿಗರು ವಿದೇಶಿ ಪ್ರವಾಸದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇಳಿದಿದ್ದಾರೆ. ಬಜೆಟ್ ಮಂಡನೆಗೆ ದಿನಗಣನೆ ಶುರುವಾಗಿರುವ ಈ ಹೊತ್ತಲ್ಲಿ ಸಿದ್ದರಾಮಯ್ಯ ಬಣದ ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹಾರುತ್ತಾ ಇರೋದು ಡಿಕೆಶಿ ಪಾಳೆಯವನ್ನ ಕೆರಳಿಸಿದೆ. ಇನ್ನು ಈ ಪ್ರವಾಸದ ಬಗ್ಗೆ ಮಾತನಾಡಿರೋ ಡಿಕೆ ಸುರೇಶ್, ಈ ಪ್ರವಾಸವನ್ನ ಶಾಸಕರೇ ಪ್ಲಾನ್ ಮಾಡಿರಬಹುದು ಅಥವಾ ಯಾರಾದರೂ ಪ್ರಾಯೋಜಕತ್ವ ವಹಿಸಿರಬಹುದು ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯ ಬಣವನ್ನ ಚುಚ್ಚಿದ್ದಾರೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಪರದಾಡುತ್ತಿದ್ದೇವೆ ಅಂತ ಹೇಳುತ್ತಿರುವಾಗಲೇ ಈ ಶಾಸಕರು ಮೋಜು ಮಸ್ತಿಗೆ ವಿದೇಶಕ್ಕೆ ಹೋಗ್ತಿದ್ದಾರೆ ಅನ್ನೋದು ಡಿಕೆಶಿ ಬೆಂಬಲಿಗರ ಆರೋಪ. ಆದರೆ ಸಿಎಂ ಮಾತ್ರ ಇದು ಶಾಸಕರ ಸ್ವಂತ ಖರ್ಚಿನ ಪ್ರವಾಸ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಅಸಲಿಗೆ ಈ ವಿದೇಶಿ ಪ್ರವಾಸದ ಪ್ಲಾನ್ 2 ತಿಂಗಳ ಹಿಂದೆಯೇ ರೆಡಿಯಾಗಿತ್ತು ಎನ್ನಲಾಗಿದೆ. ಹಿಂದೆ ಡಿಕೆಶಿ ಬಣದ ಶಾಸಕರು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಗೆ ಮುಂದಾದಾಗ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಬಣ ಈ ಪ್ರವಾಸವನ್ನು ಆಯೋಜಿಸಿತ್ತು. ಒಂದು ವೇಳೆ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಮುಂದಾದರೆ ತಮ್ಮ ಶಕ್ತಿಯನ್ನು ತೋರಿಸಲು ಈ ಶಾಸಕರನ್ನೆಲ್ಲ ಒಟ್ಟಾಗಿ ವಿದೇಶಕ್ಕೆ ಕರೆದೊಯ್ಯುವ ತಂತ್ರಗಾರಿಕೆಯು ಇದರ ಹಿಂದೆ ಅಡಗಿತ್ತು ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಇನ್ನು ನಾಯಕತ್ವ ಬದಲಾವಣೆಯ ಪ್ರತಿ ಹಂತದಲ್ಲೂ ಡಿಕೆಶಿ ಹಾಕುವ ತಂತ್ರಗಳಿಗೆ ಸಿದ್ದರಾಮಯ್ಯ ಅವರು ಪ್ರತಿಯಾಗಿ ಚೆಕ್ ಇಡುತ್ತಲೇ ಬಂದಿದ್ದಾರೆ. ತಮಗೆ 60 ಶಾಸಕರ ಬೆಂಬಲ ಇದೆ ಅಂತ ಡಿಸಿಎಂ ಬಣ ಹೇಳುತ್ತಿರುವ ಬೆನ್ನಲ್ಲೇ ತನ್ನ ಆಪ್ತ ಶಾಸಕರು ಚದರಿ ಹೋಗದಂತೆ ಸಿದ್ದರಾಮಯ್ಯ ಬಣ ಈ ಪ್ಲಾನ್ ಮಾಡಿದೆ. ಆದರೆ ಬಜೆಟ್ ಸಭೆಗಳಿರೋ ಸಮಯದಲ್ಲಿ ಇಷ್ಟೊಂದು ಜನ ಶಾಸಕರು ರಾಜ್ಯ ಬಿಟ್ಟು ಹೋಗ್ತಾ ಇರೋದು ಪಕ್ಷಕ್ಕೆ ಮುಜುಗರ ತಂದಿರೋದಂತೂ ಸತ್ಯ. ಒಟ್ಟಿನಲ್ಲಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವಿನ ಕುರ್ಚಿ ಸಮರ ಈಗ ಆಸ್ಟ್ರೇಲಿಯಾದವರೆಗೆ ತಲುಪಿದೆ. ಒಂದು ಕಡೆ ದೆಹಲಿ ಯಾತ್ರೆ, ಮತ್ತೊಂದು ಕಡೆ ವಿದೇಶಿ ಪ್ರವಾಸ. ಇವೆಲ್ಲದರ ನಡುವೆ ರಾಜ್ಯದ ಬಜೆಟ್ ಮತ್ತು ಅಭಿವೃದ್ಧಿ ಹಳಿ ತಪ್ಪುತ್ತಿದೆಯಾ ಅನ್ನೋ ಆತಂಕ ಸಾರ್ವಜನಿಕರಲ್ಲಿ ಮೂಡಿದೆ. ಹೈಕಮಾಂಡ್ ಈ ಬಣ ರಾಜಕೀಯವನ್ನ ಹೇಗೆ ಹತ್ತಿಕ್ಕುತ್ತೆ ಮತ್ತು ಮಾರ್ಚ್ ಬಜೆಟ್ ವೇಳೆಗೆ ಸಿಎಂ ಕುರ್ಚಿಯಲ್ಲಿ ಯಾರು ಕೂಡ್ತಾರೆ, ಇದು ಈಗ $1 ಬಿಲಿಯನ್ ಪ್ರಶ್ನೆಯಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.